ನಮಸ್ಕಾರ ಎಲ್ಲರಿಗೂ. ಹೀಗೆ ಒಂದು ದಿನ ಮಾಸ್ಟರ್ ಅವನ ಸ್ಟೂಡೆಂಟ್ ನ ಕರ್ಕೊಂಡು ಒಂದು ನದಿ ಕಡೆಗೆ ಹೋಗ್ತಾ ಇರ್ತಾನೆ. ಸಂಜೆ ಆಗಿರುತ್ತೆ. ಅವನ ಕೈಲಿ ಒಂದು ದಪ್ಪ ಒಂದು ಪುಸ್ತಕ ಇರುತ್ತೆ. ಆ ಪುಸ್ತಕ ನಡ್ಕೊಂಡು ಅವನ ಸ್ಟೂಡೆಂಟ್ ನ ಕರ್ಕೊಂಡು ನದಿ ಕಡೆಗೆ ಹೋಗ್ತಾ ಇರ್ತಾನೆ. ನದಿ ಕಡೆಗೆ ಹೋದ ತಕ್ಷಣ ಕತ್ಲಾಗುತ್ತೆ. ಅಲ್ಲಿ ಒಂದು ಬೆಂಕಿ ಹಚ್ತಾನೆ. ಆ ಬೆಂಕಿ ಹಚ್ಚಿ ಅವನ ಸ್ಟೂಡೆಂಟ್ ನ ನದಿ ದಂಡೆಯಲ್ಲಿ ನಿಲ್ಸ್ಕೊಂಡು ಅವನು ಮಾತಾಡ್ತಾ ಇರ್ತಾನೆ. ಹೇಳ್ತಾನೆ, ನೋಡು, ನನಗೆ ವಯಸ್ಸಾಗ್ತಾ ಬಂದಿದೆ. ನಾನು ನಿನ್ನ ಮಾಸ್ಟರ್ ಆಗಿ ನನ್ನ ಎಜುಕೇಶನ್ ನಾನು ಒಂದು ಸ್ಕಿಲ್ಸ್ ಗಳನ್ನ ನಿನಗೆಲ್ಲ ಹೇಳ್ಕೊಟ್ಟಿದೀನಿ. ನೀ ಇದನ್ನ ಯೂಸ್ ಮಾಡಿ ಜನರನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು, ನಂತರ ನೀನ್ ಮಾಸ್ಟರ್ ಆಗ್ಬೋದು, ನೀನ್ ಹಂಗೆ ಗ್ರೇಟ್ ಆಗ್ಬೋದು ಸೊಸೈಟಿಲಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ಇದನ್ನ ಸ್ಟೂಡೆಂಟ್ ಕೇಳ್ತಾ ಇರ್ತಾನೆ. ಆಯ್ತು ಅಂತ ಆ ಮಾಸ್ಟರ್ ಒಂದು ಕೈಯಲ್ಲಿ ಒಂದು ದೊಡ್ಡ ಬುಕ್ ಹಿಡ್ಕೊಂಡಿರ್ತಾನೆ, ದಪ್ಪಂದು. ಅದನ್ನ ಸ್ಟೂಡೆಂಟ್ ಕೈಗೆ ಕೊಡ್ತಾನೆ. ಅವಾಗ ಸ್ಟೂಡೆಂಟ್ ಆಶ್ಚರ್ಯವಾಗಿ ಕೇಳ್ತಾನೆ, ಏನಿದು ದಪ್ಪನ್ ಬುಕ್ ಕೊಡ್ತಾ ಇದ್ದೀರಾ ನನಗೆ ಇಷ್ಟು ವರ್ಷ ಆದ್ಮೇಲೆ ಅಂತ. ಅವಾಗ ಮಾಸ್ಟರ್ ಹೇಳ್ತಾನೆ, ಇದೇನು ಹೀಗೆ ಕೇಳ್ತಾ ಇದೀಯಾ, ಇದು ಏನು ಅಂತ ನಿನಗೆ ಗೊತ್ತಿಲ್ವಾ? ಇದು ನನ್ನ ಜನರೇಷನ್ ಟು ಜನರೇಷನ್, ನನ್ನ ಹಿಂದಿನ ಮಾಸ್ಟರ್ಸ್, ಅವರ ಹಿಂದಿನ ಮಾಸ್ಟರ್ಸ್, ಅವರ ಹಿಂದಿನ ಮಾಸ್ಟರ್ಸ್, ಅವ್ರದೆಲ್ಲ ಒಂದು ಸೀಕ್ರೆಟ್, ಅವ್ರದೆಲ್ಲ ಒಂದು ತಂತ್ರಗಳು, ಅವರೆಲ್ಲ ಕಲಿಸ್ಕೊಟ್ಟಿದ್ದು ಹೆಂಗೆ ಸಿಸ್ಟಮ್ ನ ಮೇಂಟೈನ್ ಮಾಡ್ಬೇಕು, ಹಾಗೆ ಹೀಗೆ ಎಲ್ಲ ನಾಲೆಜ್ ಈ ಬುಕ್ ಅಲ್ಲಿ ಇದೆ. ನೀನ್ ಇದನ್ನ ಲೆಗಸಿ ಕಂಟಿನ್ಯೂ ಮಾಡ್ಬೇಕು, ನೀನ್ ಇದನ್ನ ನಿನ್ನೆ ನೆಕ್ಸ್ಟ್ ಬರೋರಿಗೆ ಕೊಡ್ಬೇಕು, ಹೀಗೆ ಇದು ಮುಂದೆ ಹೋಗ್ತಾ ಹೋಗ್ತಾ ಹೋಗ್ಬೇಕು ಅಂತ ಹೇಳ್ತಾನೆ. ಅವಾಗ ಸ್ಟೂಡೆಂಟ್ ಹೇಳ್ತಾನೆ, ಅಲ್ಲ ಮಾಸ್ಟರ್, ಈಗ ನಾವು ನಿಮ್ಮ ಜೊತೆ ಎಷ್ಟೊಂದು ವರ್ಷಗಳು ಇದ್ದೆ, ನನಗೆಲ್ಲ ನಾಲೆಜ್ ಇದೆ, ನೀವೆಲ್ಲ ಎಜುಕೇಶನ್ ಕೊಟ್ಟಿದ್ರಿ, ಈ ಎಕ್ಸ್ಟ್ರಾ ಯಾಕೆ ಇದು, ಈ ಬುಕ್ ಯಾಕೆ ಅಂತ. ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಬುಕ್, ನಿನಗೆ ಅರ್ಥ ಆಗಲ್ಲ, ಇದು ನೀ ಇಟ್ಕೊಂಡಿರ್ಲೇಬೇಕು, ಯಾಕಂದ್ರೆ ನೀ ಇದನ್ನ ನೆಕ್ಸ್ಟ್ ಜನರೇಷನ್ ಪಾಸ್ ಮಾಡ್ಬೇಕು, ಈ ತರ ಎಲ್ಲ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಅಂತ. ಅವಾಗ ಸ್ಟೂಡೆಂಟ್ ಆಯ್ತು ಕೊಡಿ ಅಂತೇಳಿ ಆ ಬುಕ್ ತಗೊಳ್ತಾನೆ. ಬುಕ್ ತಗೊಂಡ ತಕ್ಷಣ ಅಲ್ಲಿ ಒಂದು ಬೆಂಕಿ ಹಚ್ಚಿರ್ತಾರೆ ಅಂತಂದಲ್ಲ, ಬೆಂಕಿಯನ್ನ ಬುಕ್ ಹಾಕ್ಬಿಡ್ತಾನೆ. ಅವಾಗ ಮಾಸ್ಟರ್ ತುಂಬಾ ಕೋಪಗೊಂಡ್ಬಿಟ್ಟು, ಏನ್ ಮಾಡ್ತಾ ಇದೀಯ ನೀನು, ಏನ್ ಮಾಡ್ತಾ ಇದೀಯ ಇಲ್ಲಿ, ಇದನ್ನ ಸುಟ್ಟಾಕ್ಬಿಟ್ಟಲ್ಲ, ಇದನ್ನ ಜನರೇಷನ್ ಟು ಜನರೇಷನ್ ಬಂದಿರೋದು ಸೀಕ್ರೆಟ್, ಇದು ಬುಕ್, ಯಾಕೆ ಹಿಂಗ್ ಮಾಡ್ದೆ ನೀನು ಅಂತ. ಅವಾಗ ಸ್ಟೂಡೆಂಟ್ ಮತ್ತೆ ಕೇಳ್ತಾನೆ ಅವ್ರ ಮಾಸ್ಟರ್ಸ್ಗೆ, ನೀವೇನ್ ಮಾತಾಡ್ತಿದಾರ ಮಾಸ್ಟರ್, ನೀವು ಏನ್ ಮಾತಾಡ್ತೀರ, ನಿಮಗೆ ಜ್ಞಾನ ಇದೆಯಾ ಅಂತ ಕೇಳ್ತಾನೆ. ಇಲ್ಲಿ ಈ ಕತೆ ಮುಗಿಯುತ್ತೆ. ಇದೇನಿದು ಈ ಕತೆ ಈ ತರ ಎಂಡ್ ಆಯ್ತು ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಇಲ್ಲಿ ಅವನು ಯಾಕೆ ಈ ತರ ಮಾಡಿದಾನೆ ಅಂತ ಬ್ರೇಕ್ ಡೌನ್ ಮಾಡಿ ಇಲ್ಲಿ ತಿಳ್ಸಕ್ಕೆ ಟ್ರೈ ಮಾಡ್ತೀನಿ. ಸ್ಟೂಡೆಂಟ್ ಅವನು ಸ್ವಲ್ಪ ಜ್ಞಾನಿ ಆಗಿದ್ದ ಅವ್ರ ಮಾಸ್ಟರ್ಸ್ ಗಿಂತ, ಇದು ಸ್ವಲ್ಪ ಐರನಿ. ಆ ಸ್ಟೂಡೆಂಟ್ ಯಾವ ತರ ಅವನದು ಮೆಂಟಾಲಿಟಿ ಇತ್ತು ಅಂದ್ರೆ, ಸೆಲ್ಫ್ ಡೆವಲಪ್ಮೆಂಟ್ ಅನ್ನೋದು ಅವನಿಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಏನೇ ಇರ್ಲಿ, ಇವಾಗಿರೋ ಸಿಸ್ಟಮ್ ಇರ್ಲಿ, ಇವಾಗಿರೋ ಎನ್ವೈರನ್ಮೆಂಟ್, ಇವಾಗಿರೋ ಸೊಸೈಟಿ ಹಿಂಗ್ ಮಾಡ್ಬಿಟ್ಟಿದ್ದಾರೆ, ಹಿಂಗೆ ಈ ರೂಲ್ಸ್ ಇದೆ, ಇದನ್ನ ಜನರೇಷನ್ ಟು ಜನರೇಷನ್ ಫಾಲೋ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಎಷ್ಟೋ ಜನ ಅನ್ಕೊಂಡಿರ್ತೀವಿ. ಅದೇ ಒಂದು ಲಿಮಿಟ್ ಅಲ್ಲಿ, ಅದೇ ಒಂದು ಸರ್ಕಲ್ ಅಲ್ಲಿ ಇದ್ದು ನಾವು ಅದನ್ನ ಕ್ರಾಸ್ ಮಾಡಕ್ಕೆ ಹೆದರ್ತೀವಿ, ಅಥವಾ ಕ್ರಾಸ್ ಮಾಡಕ್ಕೆ ಹೋಗೋದೇ ಇಲ್ಲ, ಆತರ ಟ್ರೈ ಮಾಡಲ್ಲ, ಆತರ ಯೋಚನೆಗಳು ಬರಲ್ಲ. ಯಾಕೆಂದ್ರೆ ಇವಾಗಿರೋ ಸಿಸ್ಟಮ್ಗಳು, ಇವಾಗಿರೋ ಒಂದು ಸೊಸೈಟಿ ನಮ್ಮ ಮೈಂಡ್ ನ, ನಮ್ಮ ಸಬ್ ಕಾನ್ಶಿಯಸ್ ನ ಆತರ ಪ್ರೋಗ್ರಾಮ್ ಮಾಡಿರುತ್ತೆ. ಆದ್ದರಿಂದ ಅವನು ಆ ಸ್ಟೂಡೆಂಟ್ ನ ಒಂದು ಮನಸ್ಸಲ್ಲಿ ಯಾವ ತರ ಇತ್ತು ಅಂತಂದ್ರೆ, ನನ್ನ ಮಾಸ್ಟರ್ ಕೊಟ್ಟಿದ್ದನ್ನೇ ನಾನು ಫಾಲೋ ಮಾಡಿದ್ರೆ ನಾನು ಅದನ್ನೇ ನಿಜ ಅಂತ ಹೇಳಿ ಜನರೇಷನ್ ಅದನ್ನು ಫಾಲೋ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಎಕ್ಸ್ಟ್ರಾ ನಾನು ತಿಳ್ಕೊಳಕ್ಕೆ ಟ್ರೈ ಮಾಡೋದೇ ಇಲ್ಲ, ಯಾಕಂದ್ರೆ ಇದೇ ದೊಡ್ಡದು, ಇದಕ್ಕಿಂತ ಮೀರಿದ್ ಯಾವ್ದು ಇಲ್ಲ, ಇದೇ ಎಲ್ಲ ಒಂದು ಹೋಲಿ ಅಂತ ನಾನು ಕನ್ಸಿಡರ್ ಮಾಡ್ಬಿಟ್ಟು ಇದಕ್ಕಿಂತ ಎಕ್ಸ್ಟ್ರಾ ಪಾಸಿಬಲ್ ಇದ್ರೂ ಕೂಡ ಆ ಒಂದು ಯೋಚನೆ ಮಾಡಕ್ಕೆ ಹೋಗೋದೇ ಇಲ್ಲ. ಅಂದ್ರೆ ಇದು ಮನುಷ್ಯನನ್ನ ಲಿಮಿಟ್ ಆಗಿ ಮಾಡ್ಬಿಡುತ್ತೆ. ಇದು ಏನೇ ಇರ್ಬೋದು, ಇದು ಎಲ್ಲರ ಒಂದು ಸಮಾನತೆಗೆ ಇರ್ಬೋದು, ಈ ಒಂದು ಸಿಸ್ಟಮ್ ಒಂದು ಶಾಂತಿಯನ್ನು ಮೇಂಟೈನ್ ಮಾಡಕ್ಕೆ ಇವೆಲ್ಲ ಇರ್ಬೋದು. ಆದರೆ ಹೊಸ ಜಗತ್ತನ್ನು ಸೃಷ್ಟಿ ಮಾಡ್ಬೇಕಾದ್ರೆ, ಆ ಒಂದು ಹೊಸ ಒಂದು ಚಿಂತನೆಗಳನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಅದೇ ನಾಲೆಡ್ಜ್ ಯಾವಾಗ್ಲೂ ಬರ್ತಾ ಇದ್ರೆ ಅದು ಸೂಕ್ತವಲ್ಲ ಅಂತ ಆ ಒಂದು ಸ್ಟೂಡೆಂಟ್ ನ ಮನಸ್ಸಲ್ಲಿ ಇತ್ತು. ಆದ್ದರಿಂದ ಇಲ್ಲಿ ಒಂದು ಕೀ ಏನು ಅಂತಂದ್ರೆ, ಈ ಒಂದು ಕಥೆಯಿಂದ ತಿಳಿದು ಬರೋ ಕೀ ಏನು ಅಂತಂದ್ರೆ, ಹೊಸ ಜಗತ್ತನ್ನ ಕಟ್ಟಬೇಕಾದ್ರೆ, ನಿಮ್ಮ ಒಂದೇನು ಕನಸಿನ ಜಗತ್ತನ್ನ ಕಟ್ಟಬೇಕಾದ್ರೆ ಹಳೇ ನಾಲೆಡ್ಜ್ನೇ ತಗೊಂಡು ಅದನ್ನ ಮಾಡಕ್ ಆಗಲ್ಲ. ಮತ್ತೆ ಏನ್ ಬೇಕು ಇಲ್ಲಿ, ಹಳೇ ನಾಲೆಡ್ಜ್ ಪ್ಲಸ್ ಹೊಸ ಚಿಂತನೆಗಳು. ನಿಮ್ಮ ಹೊಸ ಚಿಂತನೆಗಳು ಆಡ್ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಹೊಸ ಜಗತ್ತು ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನೀವು ಗಣಿತದ ನಂಬರ್ಸ್ಗಳನ್ನ ನೋಡಿ, 1+1 ಮಾಡಿದ್ರೆ ಮಾತ್ರ 2 ಬರುತ್ತೆ. 1 ಗೆ ನೀವು ಏನೇ ಮಾಡಿದ್ರು ಕೂಡ 2 ಬರಕ್ ಸಾಧ್ಯನೇ ಇಲ್ಲ. ಅಥವಾ ಮಲ್ಟಿಪ್ಲೈ ಮಾಡ್ಬೇಕು ಅಥವಾ ಆಡ್ ಮಾಡ್ಬೇಕು, ಒಟ್ನಲ್ಲಿ 1 ಗೆ ಏನಾದ್ರು ಒಂದು ಆಪರೇಷನ್ ಮಾಡಿದ್ರೆ ತಾನೇ ಅದನ್ನ ನೆಕ್ಸ್ಟ್ ಒಂದು ನಂಬರ್ ಆಗುತ್ತೆ. ಇದೇ ತರ ಹೊಸ ಜಗತ್ತು ಕಟ್ಟುವುದು, ಇದೇ ತರ ಹೊಸ ಚಿಂತನೆಗಳು ಫಾರ್ಮ್ ಆಗೋದು. ಇದಕ್ಕೆ ಎಕ್ಸಾಂಪಲ್ ಏನು ಅಂತ ನೀವು ಕೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ನ್ಯೂಟನ್ 1660 ಆಸುಪಾಸಿನಲ್ಲಿ ಬೆಳಕಿಗೆ ಒಂದು ಪ್ರಿಸಮ್ ಇಡ್ತಾನೆ. ಆ ಬೆಳಕಿಗೆ ಚದರಿ 7 ಕಲರ್ ಆಗುತ್ತೆ, ಡಿಸ್ಪರ್ಷನ್ ಆಗುತ್ತೆ, ಬೆಳಕಿನಲ್ಲಿ 7 ಬಣ್ಣ ಇದೆ, ಈ ತರ ಎಲ್ಲ ಮಾಡಿದ್ದಾನೆ. ಸೊ ಅವನು ಕಂಡು ಹಿಡಿದಿದ್ರಿಂದ ಇಡೀ ಜಗತ್ತು ಒಂದು 200-300 ವರ್ಷಗಳ ಕಾಲ ಅದೇ ನಿಜ ಅಂತ ನಂಬ್ತಾ ಇತ್ತು. ಅಷ್ಟೇ ಒಂದು ಸೀಕ್ರೆಟ್. ಓಕೆ, ಜಗತ್ನಲ್ಲಿ ಕಾಣುವ ಒಂದು ಬೆಳಕು ಬಿಳಿ ಇದೆ, ಅದು ಆ ಬಿಳಿ ಇದೆ ಅಂತ ನಾವು ನಂಬಿದ್ವಲ್ಲ ನ್ಯೂಟನ್ ಬರಕ್ ತನಕ. ಆದ್ರೆ ಅದು
ಆ 7 ಬಣ್ಣಗಳಿಂದ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದಾನೆ ಅಂತ ಹಂಗೆ ನಂಬಿದ್ರು. ಆದ್ರೆ ಅದಾಗಿ ಒಂದು 200-300 ವರ್ಷ ಆದ್ಮೇಲೆ ಜರ್ಮನಿಯಲ್ಲಿ ಫ್ರಾನ್ಹಾಫರ್ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನು ಆರ್ಫನ್ ಇದ್ದ, ಅಂದ್ರೆ ಒಬ್ಬ ಅನಾಥ ಇದ್ದ. ಅವನಿಗೆ ಯಾರೋ ಒಂದು ಕಿಂಗ್ ಇದ್ನಲ್ಲ, ಅವನು ಸಪೋರ್ಟ್ ಮಾಡ್ಬಿಟ್ಟು ಅವನು ಆಪ್ಟಿಕಲ್ ಇಂಡಸ್ಟ್ರಿಯಲ್ಲಿ ಬೆಳಗ್ಗೆ ಮಾಡ್ದ. ಅವನಿಗೆ ಬುಕ್ಗಳನ್ನ ಕೊಟ್ಟು ಮತ್ತೆ ಫಿಸಿಕ್ಸ್ ಅಲ್ಲಿ ಆಸಕ್ತಿ ಬರೋಂಗೆ ಮಾಡಿ ಅವನೇನ್ ಮಾಡ್ದ, ನ್ಯೂಟನ್ ಮಾಡಿದ ಎಕ್ಸ್ಪೆರಿಮೆಂಟ್ ನೇ ಮಾಡ್ದ. ಆದ್ರೆ ಸ್ವಲ್ಪ ಎಕ್ಸ್ಟ್ರಾ ಮಾಡ್ದ. ನಾ ಏನ್ ಹೇಳ್ದೆ, 1+1 ಮಾಡಿದ್ರೆ ಮಾತ್ರ 2 ಬರುತ್ತೆ. 1ಗೆ ನೀವ್ ಯಾವ್ದು ಆಪರೇಷನ್ ಮಾಡ್ಲಿಲ್ಲ ಅಂತಂದ್ರೆ ಎಕ್ಸ್ಟ್ರಾ ನಂಬರ್ ಬರಲ್ಲ. ಆದ್ರಿಂದ ಅವ್ನು ಫ್ರಾನ್ಹಾಫರ್ ಏನ್ ಮಾಡ್ದ, ಆ ಒಂದು ಬೆಳಕಿನ ಸ್ಟಾರ್ ಇಂದ ಬೆಳಕು ಬರ್ತಾ ಇರುತ್ತಲ್ಲ ಆ ಪ್ರಿಸಮ್ ಅಲ್ಲಿ, ಅದಕ್ಕೆ ಅವನು ಟೆಲಿಸ್ಕೋಪ್ ಹಿಡಿದು ನೋಡಿದ ಆ ಬೆಳಕುಗಳು ಹೇಗೆ ಕಾಣುತ್ತೆ ಬಣ್ಣಗಳಲ್ಲಿ ಅಂತ. ಅದ್ರಲ್ಲಿ ನಮಗೆ ಡಾರ್ಕ್ ಕಲರ್ ಲೈನ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು. ನಮಗೆ 7 ಬಣ್ಣಗಳು ಕಾಣುತ್ತೆ, ಆದ್ರೆ ನಾವು ಅದನ್ನ ಟೆಲಿಸ್ಕೋಪ್ ಇಂದ ನೋಡಿದಾಗ, ಝೂಮ್ ಮಾಡಿ ನೋಡಿದಾಗ ಡಾರ್ಕ್ ಕಲರ್ ಲೈನ್ಸ್ ಬರುತ್ತೆ. ಯಾಕೆ ಅಂತ ಅವನಿಗೆ ಕ್ವಶನ್ ಬಂತು. ಇಲ್ಲಿ ಅವನು ಬೌಂಡ್ರಿನ ಮೀರಿದ್ದಾನೆ, ಅಂದ್ರೆ ಇಲ್ಲಿ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್ ಅಂತ ಕರಿತೀವಿ. ಇಷ್ಟು ದಿನ ಏನು ಸಿಸ್ಟಮ್ಗಳನ್ನು ನಂಬಿತ್ತು 7 ಕಲರ್ ಅಷ್ಟೇ ನಿಜ ಅಂತೇಳಿ, ಅವನು ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಹೋದ. ಅವನು ಅದನ್ನ ಫಾಲೋ ಮಾಡ್ಲಿಲ್ಲ. ನ್ಯೂಟನ್ ಏನ್ ಹೇಳಿದ ಅದನ್ನ ಫಾಲೋ ಮಾಡ್ಲಿಲ್ಲ. ಅನಂತರ ಅದನ್ನ ಅಧ್ಯಯನ ಮಾಡಿದಾಗ ವಿಜ್ಞಾನಿಗಳಿಗೆ ಗೊತ್ತಾಯ್ತು, ಯಾವ ಸ್ಟಾರ್ ಯಾವ ಒಂದು ಎಲಿಮೆಂಟ್ ಇಂದ ಮಾಡಲ್ಪಟ್ಟಿದೆ, ಹೈಡ್ರೋಜನ್ ಇಂದ, ಹೀಲಿಯಂ ಇಂದ, ಯಾವ ಒಂದು ಐರನ್ ಕಂಟೆಂಟ್ ಎಷ್ಟಿದೆ ಒಂದು ಸ್ಟಾರ್ ಅಲ್ಲಿ, ಅದ್ರ ಪ್ರಕಾರ ಆ ಲೈನ್ಸ್ ಗಳು ವಿಡ್ತ್ಗಳು ಅವೆಲ್ಲ ಬರ್ತಾ ಹೋಗುತ್ತೆ. ಆ ಒಂದು ಡಾರ್ಕ್ ಲೈನ್ಸ್ ನಾವು ಫ್ರಾನ್ಹಾಫರ್ ಲೈನ್ಸ್ ಅಂತ ಕರಿತೀವಿ. ಅದು ಆ ಒಂದು ನಕ್ಷತ್ರದಲ್ಲಿರುವ ಆಟಮ್ಸ್ ಗಳು, ಮಾಲಿಕ್ಯೂಲ್ಸ್ ಇರ್ತಾವಲ್ಲ, ಅದರ ಒಂದು ಶಾಡೋ. ಅದು ಆ ಶಾಡೋ ಇಂದ ಆತರ ಡಾರ್ಕ್ ತರ ಕಾಣಿಸುತ್ತೆ. ಹೀಗೆ ಎವಲ್ಯೂಷನ್ ಅಂತ ಏನ್ ಕರಿತೀವಿ, ನಾಲೆಜ್ ಎವಲ್ಯೂಷನ್ ಅಂತ ಹೇಳಿ, ಅಬ್ಸಲ್ಯೂಟ್ ನಾಲೆಜ್ ಅನ್ನೋದು ಯಾವತ್ತೂ ಇರ್ಲಿಲ್ಲ. ಅಂದ್ರೆ ಈಗ ನಾವು ಹುಟ್ಟಿ 0 to 7 years ಇರುತ್ತಲ್ಲ, ನಾವು ಬೇಬಿಯಿಂದ ಸ್ವಲ್ಪ 7 ವರ್ಷಗಳಾಗ ತನಕ, ಅವಾಗ ನಾವ್ ಏನ್ ನಂಬಿರ್ತೀವಿ ಅಂತಂದ್ರೆ ನಮ್ಮ ಸುತ್ತಮುತ್ತ ಏನಿದೆ ಸಿಸ್ಟಮ್, ಅದೇ ಪರ್ಫೆಕ್ಟ್ ನಾಲೆಜ್, ಅದೇ ಎಲ್ಲದರ ಬಿಗಿನಿಂಗ್ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದಕ್ಕಿಂತ ಹಿಂದೆ ಕೂಡ ಯಾರೋ ಇರ್ತಾರೆ, ಹೀಗೆ ಫುಲ್ ಹಿಂದೆ ನೀವು ಹೋಗ್ತಾ ಹೋದಾಗ ನಾಲೆಜ್ ಅನ್ನೋದೇ ಒಂದು ಕ್ರಿಯೇಟ್ ಆಗಿದೆ. ಅದು ಜನರೇಷನ್ ಟು ಜನರೇಷನ್ ಟ್ರಾನ್ಸ್ಫರ್ ಆಗ್ತಾ ಬಂದಿದೆ. ಇವಾಗಿರೋದನ್ನೇ ಒಪ್ಕೊಂಡ್ಬಿಟ್ಟು ಅದೇ ಅಲ್ಟಿಮೇಟ್ ನಿಜ ಅಂತ ಹೇಳೋದು ಅದು ಅಷ್ಟೊಂದು ಸೂಕ್ತವಲ್ಲ. ಅದಕ್ಕೆ ಆ ಸ್ಟೂಡೆಂಟ್ ಏನ್ ಮಾಡ್ದ, ಆ ಒಂದು ಬುಕ್ ಹಂಗೆ ಇದ್ರೆ ನಮ್ಮ ಮೈಂಡ್ ನ ಅದು ಲಿಮಿಟ್ ಮಾಡ್ಬಿಡುತ್ತೆ. ಆ ಬುಕ್ಕೇ ನಿಜ, ಅದರಿಂದನೇ ಎಲ್ಲವೂ ಮಾಸ್ಟರ್ ಸಾಧ್ಯ ಅಂತೇಳಿ ನಾವು ಅದನ್ನ ಅನ್ಕೊಂತ ಹೋಗ್ತೀವಿ. ಆ ಬುಕ್ಕೇ ಇಲ್ಲ ಅಂತಂದ್ರೆ ನಿನಗೆ ವಿಚಿತ್ರ ಯೋಚನೆಗಳು ಬರುತ್ತೆ, ನಿನಗೆ ಇನ್ಫೈನೈಟ್ ಯೋಚನೆಗಳು ಬರುತ್ತೆ. ಆ ಯೋಚನೆಯಿಂದ ನೀನು ಒಂದು ಹೊಸ ಜಗತ್ತಿನ ಸೃಷ್ಟಿ ಮಾಡಬಹುದು. ನಿನಗೆ ಎಷ್ಟು ಇಂಟ್ಯೂಷನ್ ಇದೆ ಅದು ಬೆಳಿಬೇಕು ಅಂದ್ರೆ ಎಲ್ಲವನ್ನು ನೀನು ಮೀರಬೇಕು. ಅಂದ್ರೆ ಎಲ್ಲವನ್ನು ಮೀರಬೇಕು ಅನ್ನೋ ಅರ್ಥ ಏನು ಅಂತಂದ್ರೆ ಇಲ್ಲಿ ಎಲ್ಲದಕ್ಕೂ ವಿರುದ್ಧ ಹೋಗುವಂತಲ್ಲ. ಎಲ್ಲವನ್ನು ಸಿಸ್ಟಮ್ ಅಂತ ಏನು ಡೆವಲಪ್ ಮಾಡಿದ್ದಾರೆ ಅದನ್ನು ಒಂದು ಕಡೆ ಇಟ್ಟು, ಮತ್ತೆ ನಿನ್ನ ಕೈಲಿ ಏನಾಗುತ್ತೆ, ನೀನು ಸ್ವಂತ ಏನು ಮಾಡ್ತಾ ಇದೀಯಾ, ನೀನು ಒಂದು ನೆಕ್ಸ್ಟ್ ಜನರೇಷನ್ ಗೆ ಯಾವ ಒಂದು ಕೊಡುಗೆ ಕೊಡ್ತಾ ಇದೀಯಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಯಾವತ್ತಿದ್ರೂ ಕೂಡ ಲೈಫ್ ಅಲ್ಲಿ ಹೊಸ ಜಗತ್ತನ್ನ ಕಟ್ಟಬೇಕು ಅಂತ ಇದ್ರೆ, ಹೊಸ ಚಿಂತನೆಗಳು ಬರಬೇಕು ಅಂತ ಇದ್ರೆ, ಹಳೆ ನಾಲೆಡ್ಜ್ಗೆ ಪ್ಲಸ್ ನಮ್ದೇನಾದ್ರೂ ಇರಲೇಬೇಕು. ಹಾಗಿದ್ರೆ ಮಾತ್ರ ಔಟ್ ಆಫ್ ದ ಬಾಕ್ಸ್ ಚಿಂತನೆಗಳು ಸಾಧ್ಯ. ಹಾಗಿದ್ರೆ ಮಾತ್ರ ಹೊಸ ಜಗತ್ತಿನ ನಿರ್ಮಾಣ ಸಾಧ್ಯ. ಈ ಒಂದು ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಫಿಲಾಸಫಿಕಲ್ ಮತ್ತು ಸೈಂಟಿಫಿಕ್ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.